A very good afternoon to all my dear viewers. Welcome to my YouTube channel. This is Arun Giradi here. In today's class, we would like to explain one of the important case studies of entrepreneurship development for BCom third semester, Rani Chennamma University, Belagavi. So today I would like to discuss about 2019 question paper of case studies. Now I'll read. Just concentrate. May you can write the answer. First, the question is. Miss Sarita is a ಕಾಮರ್ಸ್ ಗ್ರ್ಯಾಜುಯೇಟ್. ಸರಿತಾ ಅನ್ನೋರು ವಾಣಿಜ್ಯ ವಿಷಯದಲ್ಲಿ ಡಿಗ್ರಿ ಪದವಿಯನ್ನು ಪಡೆದಿದ್ದಾರೆ. ಆ್ಯಂಡ್ ಶಿ ವಾಂಟ್ ಟು ಬಿಕಮ್ ಅ ಎಂಟರ್ಪ್ರಿನರ್. ಅವರು ಉದ್ಯಮಶೀಲರಾಗಲು ಬಯಸಿದ್ದಾರೆ. ಸೊ ವಾಣಿಜ್ಯ ವಿಷಯದಲ್ಲಿ ಅವರು ಡಿಗ್ರಿನ ಪಡೆದಿದ್ದಾರೆ, ಬಿಕಾಮ. ಸೊ ಅವರು ಎಂಟರ್ಪ್ರಿನರ್ ಆಗಲಿಕ್ಕೆ ಬಯಸಿದ್ದಾರೆ. ಸೊ ಯು ಆರ್ ರಿಕ್ವೈರ್ಡ್ ಟು ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಕ್ವಶನ್. ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು. ಸೊ 3 ಕ್ವಶನ್ಸ್ ಅದಾವ. ಸೊ ಫಸ್ಟ್ ಕ್ವಶನ್ ಏನು ಅಂದ್ರೆ, ಲಿಸ್ಟ್ ಔಟ್ ದ ಬಿಸ್ನೆಸ್ ಅಪಾರ್ಚುನಿಟಿ ಫಾರ್ ಮಿಸ್ ಸರಿತಾ ಆರ್ ವುಮನ್ ಅಂತ ಕರಿತೀವಿ ನಾವು. ಸೊ ವಾಟ್ ಆರ್ ದ ಬಿಸ್ನೆಸ್ ಅಪಾರ್ಚುನಿಟೀಸ್ ಅವೈಲೇಬಲ್ ಟು ಹರ್ ಅಂತ. ಸೊ ಅವ್ರ ಮುಂದೆ ಇರ್ತಕ್ಕಂತಹ ಯಾವ ವ್ಯಾವಹಾರಿಕ ಅವಕಾಶಗಳನ್ನು ಅವರು ಬಳಸ್ಕೋಬೇಕು, ಅಂದರೆ ವ್ಯಾವಹಾರಿಕ ಅವಕಾಶಗಳು ಯಾವುವು ಅಂತ ಕ್ವಶನ್ ಇದೆ ಇದು. ಸೊ ಯು ಕ್ಯಾನ್ ರೈಟ್ ಶಿ ಈಸ್ ಅ ಕಾಮರ್ಸ್ ಸ್ಟೂಡೆಂಟ್. ಸೊ ಇನ್ ಜನರಲ್, what are the opportunities available to women entrepreneur, so that you can write here. ಸೊ ವುಮನ್ ಎಂಟರ್ಪ್ರಿನರ್ಗೆ ಯಾವ ಬಿಸ್ನೆಸ್ ಅವಕಾಶಗಳಿರ್ತಾವೆ ಅವೆಲ್ಲ ನೀವು ಇಲ್ಲಿ ಬರಿಬೋದು. ಫಸ್ಟ್ ಥಿಂಗ್ ಈಸ್, ಫಾರ್ ಎಕ್ಸಾಂಪಲ್, ಕಂಟೆಂಟ್ ರೈಟರ್ ಆಗ್ಬೋದು. ಅವರು ಇಂಟರ್ನೆಟ್ ಒಳಗೆ ಕಂಟೆಂಟ್ ರೈಟರ್ ಆಗ್ಬೋದು. ಅಂದ್ರೆ ಲೈಕ್ ಬ್ಲಾಗಿಂಗ್ ಮಾಡ್ಬೋದು, ಲೈಕ್ ಸ್ಟೋರಿ ರೈಟಿಂಗ್ ಮಾಡ್ಬೋದು. ಸೊ ಇದು ಒಂದನೇ ಪಾಯಿಂಟ, ಸ್ಟೋರಿ ರೈಟಿಂಗ್ ಅಥವಾ ಬ್ಲಾಗಿಂಗ್ ಅಂತ ಬರೀಬೇಕ್ರಿ. ಅಂತರ್ಜಾಲದಲ್ಲಿ ಬರಹಗಾರರಾಗಬಹುದು ಅನ್ನಂಗೆ ಫಸ್ಟ್ ಪಾಯಿಂಟ್. ಅಂತರ್ಜಾಲದಲ್ಲಿ ಬರಹಗಾರರಾಗಬಹುದು, ಸ್ಟೋರಿ ರೈಟರ್ ಇನ್ ಇಂಟರ್ನೆಟ್, ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಒನ್, ಶಿ ಮೇ ಬಿಕಮ್ ಅ ಮಾರ್ಕೆಟಿಂಗ್ ಏಜೆಂಟ್ ಆಗ್ಬೋದು. ಮಾರಾಟ ಪ್ರಕ್ರಿಯೆಯಲ್ಲಿ ಒಬ್ಬ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ಬೋದು, ಮಾರ್ಕೆಟಿಂಗ್ ಏಜೆಂಟ್. ದೆನ್ ಹಿ ಮೇ ಬಿ ಅಕೌಂಟೆಂಟ್ ಆರ್ ಅ ಬುಕ್ ಕೀಪರ್. ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೋದು, ಬಿಕಾಸ್ ಶಿ ಈಸ್ ಅ ಗ್ರ್ಯಾಜುಯೇಟ್ ಆಫ್ BCom. ಸೊ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೋದು. ಶಿ ಮೇ ಆ್ಯಕ್ಟ್ ಆಸ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್. ಮಾರಾಟ ಕ್ಷೇತ್ರದಲ್ಲಿ ಅವರು ಕೆಲಸವನ್ನು ಮಾಡ್ಬೋದು. ಸೇಲ್ಸ್ ಎಕ್ಸಿಕ್ಯೂಟಿವ್ ಕ್ಷೇತ್ರದಲ್ಲಿ ಅವರು ವರ್ಕ್ ಮಾಡ್ಬೋದು. ಶಿ ಮೇ ಆ್ಯಕ್ಟ್ ಆಸ್ ಅ ಫೋಟೋಗ್ರಫಿ ಕೂಡ ಅವರು ವರ್ಕ್ ಮಾಡ್ಬೋದು. ಆಮೇಲೆ ಶಿ ಮೇ ವರ್ಕ್ ಇನ್ ದ ಫೀಲ್ಡ್ ಆಫ್ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಕೂಡ ವರ್ಕ್ ಮಾಡ್ಬೋದು, ಇಫ್ ಶಿ ನೋ ದ ನಾಲೆಜ್. ದೆನ್ ಶಿ ಮೇ ಮೇಕ್ ದ ಓನ್ ಬಿಸ್ನೆಸ್ ಆ್ಯಸ್ ಅ ಕುಕ್ಕಿಂಗ್. ಸೊ ಕುಕ್ಕಿಂಗ್ ಕ್ಷೇತ್ರದಲ್ಲಿ ಕೂಡ ಅವರು ಸಾಧನೆಯನ್ನು ಮಾಡ್ಬೋದು ಅಥವಾ ಬಿಸ್ನೆಸ್ಸನ್ನು ತೆಗಿಬೋದು. ಆಮೇಲೆ ಶಿ ಮೇ ಮೇಕ್ ದ ಟ್ರಾವೆಲ್ ಏಜೆನ್ಸಿ ಕೂಡ ಅವರು ಮಾಡ್ಬೋದು, ಅದು ಕೂಡ ಬಿಸ್ನೆಸ್ ಅಪಾರ್ಚುನಿಟಿ. ಹೆಲ್ತ್ ಕೇರ್ ತೆಗಿಬೋದು, ಹೆಲ್ತ್ ಕೇರ್ ಕೂಡ ಅಪಾರ್ಚುನಿಟಿ, ಸ್ವಾಸ್ಥ್ಯ ಕೇಂದ್ರ ಅಂತ ಕರಿತೀವಿ ನಾವು. ಆಮೇಲೆ ಶಿ ಮೇ ಆ್ಯಕ್ಟ್ ಆಸ್ ಎ ಇಂಟೀರಿಯರ್ ಡಿಸೈನರ್ ಆರ್ ಫ್ಯಾಷನ್ ಡಿಸೈನರ್, ಎರಡೂ ಕೂಡ ಬರ್ತೈತಿ. ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು. ಆಮೇಲೆ ಶಿ ಮೇ ಟೇಕ್ ಹೋಮ್ ಟ್ಯೂಷನ್ ಕ್ಲಾಸಸ್ ತೊಗೋಬೋದು. ಹೋಮ್ ಟ್ಯೂಷನ್ ಕ್ಲಾಸ್ ಈಸ್ ಆಲ್ಸೋ ಅನದರ್ ಆಪ್ಷನ್. ಆಮೇಲೆ ಶಿ ಮೇ ಟೇಕ್ ಅ ಯೋಗ ಕ್ಲಾಸ್ ಆರ್ ಫಿಟ್ನೆಸ್ ಕ್ಲಾಸ್. ಸೊ ಅದು ಕೂಡ ಅವಕಾಶ ಇದೆ ಅವ್ರಿಗೆ, ಅಪಾರ್ಚುನಿಟಿ. ಫಿಟ್ನೆಸ್ ಕ್ಲಾಸನ್ನು ಅವ್ರು ಸ್ಟಾರ್ಟ್ ಮಾಡ್ಬೋದು. ಆರ್ ಶಿ ಮೇ ಆ್ಯಕ್ಟ್ ಆಸ್ ಅ ಇವೆಂಟ್ ಮ್ಯಾನೇಜರ್. ಇವೆಂಟ್ ಕಂಪ್ನಿ ತೆಗಿಬೋದು, ಸ್ಮಾಲ್ ಇವೆಂಟ್ ಕಂಪ್ನಿ. ಶಿ ಕ್ಯಾನ್ ಸ್ಟಾರ್ಟ್ ಅ ಸ್ಮಾಲ್ ಇವೆಂಟ್ ಕಂಪ್ನಿ. ಇವೆಂಟ್ ಅಂದರೆ ಫಾರ್ ಎಕ್ಸಾಂಪಲ್, ಈಗ ಮದುವೆ ಸೀಸನ್ ಮಾಡ್ತಿರ್ತಲ್ಲ, ಮದುವೆ ನಡೆಸ್ಕೊಡ್ತಿರ್ತಾರಲ್ಲ, ಅಥವಾ ಸಣ್ಣ ಪ್ರೋಗ್ರಾಮ್ ನಡೆಸ್ಕೊಡ್ತಿರ್ತಾರೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರ್ತಾರಲ್ಲ, ಆ ಪ್ರೋಗ್ರಾಮ್ ನಡೆಸ್ಕೊಡ್ತಿರ್ತಾರೆ. ಅವೆಲ್ಲ ಎದುರೋ ಬರ್ತಾವೆ, ಇವೆಂಟ್ ಮ್ಯಾನೇಜ್ಮೆಂಟ್ ಬರ್ತಾವೆ. ಸೊ ಹಂಗಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ತೆಗಿಬೋದು. ಆರ್ ಎಲ್ಸ್ ಪಿಕಲ್ ಪಾಪಡ್ ಇಂಡಸ್ಟ್ರಿ ತೆಗಿಬೋದು, ಸೋಪ್ ಇಂಡಸ್ಟ್ರಿ ತೆಗಿಬೋದು, ಕ್ಯಾಂಡಲ್ ಇಂಡಸ್ಟ್ರಿ ತೆಗಿಬೋದು. ಸಣ್ಣ ಪ್ರಮಾಣದಲ್ಲಿ ನಾನು ಹೇಳ್ತಾ ಇರೋದು, ಯಾಕಂದರೆ ಅವರು ಗ್ರ್ಯಾಜುಯೇಟ್ ಆಗಿರೋದ್ರಿಂದ. ಸೊ ಅವ್ರಿಗೆ ಇವೆಲ್ಲ ಅವಕಾಶಗಳದಾವೆ. ಆಮೇಲೆ ಶಿ ಮೇ ಆ್ಯಕ್ಟ್ ಆಸ್ ಇಫ್ ಶಿ ಈಸ್ ಅ ಗುಡ್ ಇನ್ ಡಾನ್ಸಿಂಗ್, ಸಿಂಗಿಂಗ್, ಲೈಕ್ ದ್ಯಾಟ್. ಸೊ ಶಿ ಮೇ ಆ್ಯಕ್ಟ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಫಾರ್ ಕಿಡ್ಸ್, ಹೋಮ್ ಸ್ಟೇ ಅಂತ ಕರಿತೀವಿ ನಾವು. ಸೊ ಆ ಕಿಡ್ಸ್ಗೆ ಅವರು ಟ್ರೈನಿಂಗನ್ನು ಕೊಡ್ಬೋದು. ಆರ್ ಎಲ್ಸ್ ಶಿ ಮೇ ಸೆಲ್ ದ ಪ್ರಾಡಕ್ಟ್ಸ್ ಥ್ರೂ ಆನ್ಲೈನ್ ಆರ್ ಈ ಪ್ಲ್ಯಾಟ್ಫಾರ್ಮ್ ಒಳಗೆ ಅವ್ರು ಏನು ಮಾಡ್ಬೋದು ರೀ, ಪ್ರಾಡಕ್ಟ್ಸನ್ನು ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಥ್ರೂ ಅಮೆಜಾನ್ ಆರ್ ಫ್ಲಿಪ್ಕಾರ್ಟ್, ಲೈಕ್ ದ್ಯಾಟ್. ಸೊ ಶಿ ಮೇ ಏಬಲ್ ಟು ಸೆಲ್ ದ ಪ್ರಾಡಕ್ಟ್ ಇನ್ ಎನಿ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಅವರು ಕಾಮರ್ಸ್ ಗ್ರ್ಯಾಜುಯೇಟ್ ಇರೋದ್ರಿಂದ ಅವರು ಬೇರೆ ಕ್ಷೇತ್ರಗಳಲ್ಲಿ ಮಾರಾಟವನ್ನು ಅವರು ಮಾಡ್ಬೋದು. ಆರ್ ಎಲ್ಸ್ ಶಿ ಮೇ ಆ್ಯಕ್ಟ್ ಇಸ್ ಅ ಹ್ಯಾಂಡಿಕ್ಯಾಪ್ ಆರ್ಟ್ಸ್ನಲ್ಲಿ ಕೆಲಸ ಮಾಡ್ಬೋದು, ಅವರ ಪಬ್ಲಿಕ್ ಕನ್ಸಲ್ಟಿಂಗ್ ಆಗಿ ಕೆಲಸ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಅಪಾರ್ಚುನಿಟೀಸ್ ಅವೈಲೇಬಲ್ ಟು ದ
ವುಮನ್ ಎಂಟರ್ಪ್ರಿನರ್ ಆರ್ ಗ್ರ್ಯಾಜುಯೇಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅವ್ರ ಮುಂದೆ ಇರ್ತಕ್ಕಂಥ ಎಲ್ಲ ಇವು ಏನ್ರಿ ವ್ಯಾವಹಾರಿಕ ಅವಕಾಶಗಳು ಅಂತ. ಸೊ ನೋಟ್ ಮಾಡ್ಕೋಬೋದು ನೀವು. ಕ್ವಶನ್ ನಂಬರ್ 2 ಒಳಗೇನು ಕೇರ್ ನೋಡ್ರಿ, ಸ್ಟೇಟ್ ದ ಗೌರ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಟು ವುಮನ್ ಎಂಟರ್ಪ್ರಿನರ್ ಅಂತ. ಸೊ ಮಹಿಳಾ ಉದ್ಯಮಶೀಲದಾರರಿಗೆ ಸರ್ಕಾರದ ಫೆಸಿಲಿಟಿಗಳು ಅಥವಾ ಸೌಲಭ್ಯಗಳು ಏನು ಅನ್ನೋದನ್ನು ನಾವು ನೋಡೋಣ. ವಾಟ್ ಆರ್ ದ ಡಿಫ್ರೆಂಟ್ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಪ್ರೊವೈಡೆಡ್ ಟು ದ ವುಮನ್ ಎಂಟರ್ಪ್ರಿನರ್ ಬೈ ದಿ ಗೌರ್ಮೆಂಟ್ ಏಜೆನ್ಸಿ ಅಥವಾ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು. ಸರ್ಕಾರದವರು ಯಾವ ರೀತಿಯಾಗಿ ಮಹಿಳಾ ಉದ್ಯಮಶೀಲರಿಗೆ ಉತ್ತೇಜನವನ್ನು ನೀಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ ಅಂತ ಈ ಕ್ವಶನ್ ಇದೆ. ಸೊ ಇಲ್ಲಿ ಕ್ವಶನ್ ಏನು ಬರೀಬೇಕು ಅಂದ್ರೆ, ಆನ್ಸರ್ ಏನು ಬರೀಬೇಕು ಅಂದ್ರೆ, ಡಿಫ್ರೆಂಟ್ ಸ್ಕೀಮ್ಸ್ ಗಿವನ್ ಬೈ ದ ಗೌರ್ಮೆಂಟ್ ಫಾರ್ ದಿ ಪ್ರಮೋಷನ್ ಆಫ್ ವುಮನ್ ಎಂಟರ್ಪ್ರಿನರ್ ಬರೀಬೇಕು. ಸೊ ಕೀವರ್ಡ್ ನೆನ್ಪಿಟ್ಕೊರಿ, ಡಿಫ್ರೆಂಟ್ ಸ್ಕೀಮ್ಸ್ ಆಫರ್ಡ್ ಬೈ ದ ಗೌರ್ಮೆಂಟ್ ಫಾರ್ ದಿ ಪ್ರಮೋಷನ್ ಆಫ್ ವುಮನ್ ಎಂಟರ್ಪ್ರಿನರ್ಸ್. ಸೊ ಮಹಿಳಾ ಉದ್ಯಮಶೀಲರನ್ನು ಉತ್ತೇಜಿಸುವ ಸಲುವಾಗಿ ಸರ್ಕಾರದವರು ಯಾವ ವಿವಿಧ ಸೌಲಭ್ಯವನ್ನು ಕೊಡ್ತಾರೆ. ಸೊ ಅವೆಲ್ಲ ಸೌಲಭ್ಯಗಳು ಇದ್ರೊಳಗೆ ಬರ್ತಾವೆ. ಟೇಕ್ ಫಾರ್ ಎಕ್ಸಾಂಪಲ್ ಐ ಮೆನ್ಷನ್ ಓನ್ಲಿ ದ ಸ್ಕೀಮ್ಸ್ ಆಫ್ ಗೌರ್ಮೆಂಟ್. ಸೊ ಅದ್ರೊಳಗೆ ಏನೇನು ಬರ್ತಾವೆ ನೋಡ್ಕೋಬೇಕು ನೀವು. ಫಸ್ಟ್ ಸ್ಕೀಮ್ ಏನು ಅಂದ್ರೆ, ಭಾರತೀಯ ಮಹಿಳಾ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ದಾರೆ ಗೌರ್ಮೆಂಟ್ನವರು. ಸೊ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ದ ಭಾರತೀಯ ಮಹಿಳಾ ಬ್ಯಾಂಕ್. ಸೊ ಆ ಮಹಿಳಾ ಬ್ಯಾಂಕ್ ಮುಖಾಂತರ ಅವ್ರಿಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಇಫ್ ಇಟ್ ಈಸ್ ಅ ಲಾರ್ಜ್ ಸ್ಕೇಲ್, ಅಪ್ ಟು 20 crore loan has to be given to the sanction for manufacturing industry. ಅವ್ರೇನು ದೊಡ್ಡದಾಗಿ ಉತ್ಪಾದನೆ ಮಾಡೋರು ಇದ್ದರು ಅಂದ್ರೆ ಆ ಬಿಸ್ನೆಸ್ ಅವ್ರಿಗೆ ಲೋನನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಎದ್ರ ಮುಖಾಂತರ ರೀ? ಭಾರತೀಯ ಮಹಿಳಾ ಬ್ಯಾಂಕ್ ಮುಖಾಂತರ. ಸಪೋಸ್ ಅ ಮೈಕ್ರೋ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇತ್ತು ಅಂದರೆ ಅಪ್ ಟು 1 crore ಲೋನ್ ಈಸ್ ಪ್ರೊವೈಡೆಡ್ ಥ್ರೂ ಭಾರತೀಯ ಮಹಿಳಾ ಬ್ಯಾಂಕ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಭಾರತೀಯ ಮಹಿಳಾ ಬ್ಯಾಂಕ್ ಮುಖಾಂತರ ಸೊ ಅವ್ರಿಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ವೆರಿ ಲಾರ್ಜ್ ಇತ್ತು ಅಂದರೆ 20 crore ತನಕ ಲೋನ್ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಸ್ಮಾಲ್ ಕಂಪ್ನಿ ಇತ್ತು ಅಂದರೆ 1 crore ಲೋನನ್ನು ಅವ್ರು ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ ಥ್ರೂ ಭಾರತೀಯ ಮಹಿಳಾ ಬ್ಯಾಂಕ್. ಅಂದರೆ ಇದು ಮೊದಲೇ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಅನ್ನಪೂರ್ಣ ಸ್ಕೀಮ್ ಅಂತ ಕೊಟ್ಟಾರೆ ಗೌರ್ಮೆಂಟ್ನವರು. ಥ್ರೂ ದ ಅನ್ನಪೂರ್ಣ ಸ್ಕೀಮ್ ಅಂದ್ರೆ ಹೆಸರಿನಲ್ಲಿ ಆನ್ಸರ್ ಇದೆ ನೋಡಿರಿ. ಅನ್ನಪೂರ್ಣ ಸ್ಕೀಮ್ ಈಸ್ ಗಿವನ್ ಟು ದೋಸ್ ಪರ್ಸನ್ ಹೂ ವಾಂಟ್ ಟು ಸ್ಟಾರ್ಟ್ ಅ ಸ್ಮಾಲ್ ಸ್ಕೇಲ್ ಹೋಟೆಲ್ಸ್ ಆರ್ ಸ್ಮಾಲ್ ಹೋಟೆಲ್ಸ್ ಟ್ರೇಡಿಂಗ್ ಆಫ್ ಅ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್. ಸೊ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸನ್ನು ನೀವೇನಾರು ತಯಾರು ಮಾಡೋರು ಇದ್ರಿ ಅಂದರೆ ಲೈಕ್ ಪಿಕಲ್ ಇಂಡಸ್ಟ್ರಿ, ಪಾಪಡ್ ಇಂಡಸ್ಟ್ರಿ, ಸೊ ಸಣ್ಣ ಹೋಟೆಲ್ಗಳನ್ನು ನೀವೇನಾರು ತಯಾರು ಮಾಡೋರು ಇದ್ರಿ ಅಂದರೆ ಥ್ರೂ ಅನ್ನಪೂರ್ಣ ಸ್ಕೀಮ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಬಿಸ್ನೆಸ್. ಅಂದರೆ ಗೌರ್ಮೆಂಟ್ ವಿಲ್ ಗಿವ್ ದ ಫೆಸಿಲಿಟಿ ಥ್ರೂ ದ ಅನ್ನಪೂರ್ಣ ಸ್ಕೀಮ್ ಅಂತ ಹೇಳ್ಬೋದು ನಾವು. ಸೊ ಅನ್ನಪೂರ್ಣ ಸ್ಕೀಮ್ ಮುಖಾಂತರ ನೀವು ಅವ್ರಿಗೆ ಅಸಿಸ್ಟೆನ್ಸ್ನ ಕೊಡ್ಬೋದು. ಅಪ್ ಟು 50,000 ಲೋನ್ ದೇ ಹ್ಯಾವ್ ಟು ಪ್ರೊವೈಡ್. ಸಣ್ಣ ಪ್ರಮಾಣದಲ್ಲಿ ತೆಗೆದಿರೋದ್ರಿಂದ 50,000 ಲೋನನ್ನು ಅವ್ರು ಕೊಡ್ತಾರೆ. 3 years ತನಕ ಟೈಮ್ ಕೊಟ್ಟಿರ್ತಾರೆ ನಿಮ್ಮ ಗೌರ್ಮೆಂಟ್ನವರು. ಸೊ ವಿದಿನ್ ದ್ಯಾಟ್ 3 years ಯು ಆರ್ ಸಪೋಸ್ ಟು ರೀಪೇ ದ ಲೋನ್ ಟು ದಿ ಗೌರ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸ್ತ್ರೀ ಶಕ್ತಿಯನ್ನು ಸ್ಟಾರ್ಟ್ ಮಾಡ್ಯಾರ ಗೌರ್ಮೆಂಟ್ನವರು. ಸೊ ಸ್ತ್ರೀ ಶಕ್ತಿ ಮುಖಾಂತರ ಲೋನನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ. ಅಪ್ ಟು 50 lakh ಲೋನ್ ಈಸ್ ಪ್ರೊವೈಡೆಡ್ ಟು ಸಮ್ ಸ್ತ್ರೀ ಶಕ್ತಿ ಸಂಘಾಸ್ ಅಂತ ಕರೀತೀವಿ ನಾವು. ಸೊ ಸ್ತ್ರೀ ಶಕ್ತಿ ಸಂಘಗಳಿದಾವೆ. ಸೊ ಅವುಗಳಿಗೆ ಸರ್ಕಾರದವರು ಕೂಡ ಸಾಕಷ್ಟು ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾರೆ. SBI ಈಸ್ ಅ ಮೇನ್ ಬ್ಯಾಂಕ್. SBM ಇತ್ತು ಮುಂಚೆ, ಈಗ SBI ಆಗಿದೆ. SBI ಇದರ ಇನಿಷಿಯೇಟನ್ನು ತೊಗೊಂಡಿದೆ ಅಂತ ಹೇಳ್ಬೋದು. ಆಮೇಲೆ ಓರಿಯೆಂಟಲ್ ಮಹಿಳಾ ವಿಕಾಸ ಯೋಜನಾ ಸ್ಕೀಮ್. ಸೊ ಓರಿಯೆಂಟಲ್ ಬ್ಯಾಂಕ್ ಮುಖಾಂತರ ಇದು ಅಸಿಸ್ಟೆನ್ಸ್ ಮಾಡುತ್ತೆ. ಆಮೇಲೆ ದೀನಾ ಶಕ್ತಿ ಸ್ಕೀಮ್, ದೀನಾ ಬ್ಯಾಂಕ್ ಮುಖಾಂತರ ಅದು ಕೂಡ ಈಗ ಮರ್ಜ್ ಆಗ್ತಾಯಿದೆ. ಬಟ್ ದೀನಾ ಶಕ್ತಿ ಸ್ಕೀಮ್ ಈಸ್ ಆಲ್ಸೋ ದೇರ್. ಅಪ್ ಟು 20 lakh ದೇ ಹ್ಯಾವ್ ಟು ಪ್ರೊವೈಡ್. ಆಮೇಲೆ ಉದ್ಯೋಗಿನಿ ಸ್ಕೀಮ್ ಅಂತ ಇದೆ. ಸೊ ಉದ್ಯೋಗಿನಿ ಸ್ಕೀಮ್ ಮುಖಾಂತರ 1 lakh ಅಮೌಂಟನ್ನು ಅವರು ಏನು ಮಾಡ್ಬೋದು ರೀ, ಲೋನ್ ರೂಪದಲ್ಲಿ ಪ್ರೊವೈಡ್ ಮಾಡ್ಬೋದು. ಯಾರಿಗೆ? ಸ್ಮಾಲ್ ಇಂಡಸ್ಟ್ರಿಗೆ. ಆಮೇಲೆ ಮಹಿಳಾ ಉದ್ಯಮ ನಿಧಿ ಸ್ಕೀಮ್ ಅಂತ ಇದೆ. ಮಹಿಳಾ ಉದ್ಯಮ ನಿಧಿ ಸ್ಕೀಮ್ ಕೂಡ ಗೌರ್ಮೆಂಟ್ದೆ. ಸೊ ಅದ್ರ ಮುಖಾಂತರ ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾರೆ. ಆಮೇಲೆ ಸೆಂಟ್ ಕಲ್ಯಾಣಿ ಸ್ಕೀಮ್ ಅಂತ, ಸೆಂಟ್ ಕಲ್ಯಾಣಿ ಸ್ಕೀಮ್ ಮುಖಾಂತರ ಕೂಡ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾರೆ. ಸೊ ನೋಟ್ ಮಾಡ್ಕೋಬೋದು. ಸೆಂಟ್ ಕಲ್ಯಾಣಿ ಸ್ಕೀಮ್, ಮಹಿಳಾ ಉದ್ಯಮ ನಿಧಿ ಸ್ಕೀಮ್. ಆಮೇಲೆ ವೆರಿ ಪಾಪ್ಯುಲರ್ ಮುದ್ರಾ ಯೋಜನಾ ಸ್ಕೀಮ್ ಫಾರ್ ವುಮನ್. ಸೊ ಮುದ್ರಾ ಯೋಜನಾ ಮುಖಾಂತರ ಕೂಡ ಏನು ಮಾಡ್ಬೋದು ರೀ, ಗೌರ್ಮೆಂಟ್ನವರು ಅಸಿಸ್ಟೆನ್ಸ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆರ್ ಎನ್ಕರೇಜ್ಮೆಂಟ್ ಗಿವನ್ ಟು ದಿ ವುಮೆನ್ ಎಂಟರ್ಪ್ರಿನರ್ಸ್ ಬೈ ದಿ ಗೌರ್ಮೆಂಟ್ ಅಸಿಸ್ಟೆನ್ಸ್. ಸೊ ಗೌರ್ಮೆಂಟ್ನವರು ಇವ್ರಿಗೆ ಅಸಿಸ್ಟೆನ್ಸ್ ಮಾಡ್ತಾರೆ. ಸೊ ಮೂರನೇ ಕ್ವಶನ್ ಏನು ಕೇರ್ ನೋಡಿರಿ ಪ್ರಾಬ್ಲಮ್ ಒಳಗೆ, ಇದ್ರೊಳಗೆ ಕ್ವಶನ್ ಒಳಗೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ ಬೈ ದ ವುಮನ್ ಎಂಟರ್ಪ್ರಿನರ್. ಈ ಕ್ವಶನ್ ಆಲ್ರೆಡಿ ನಾವು ಯೂಟ್ಯೂಬ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ ಪಾಯಿಂಟ್ಸ್ ಅಷ್ಟೇ ಹೇಳ್ಕೊತ ಹೋಗ್ತೀನಿ ನೋಡಿ. ನೀವು ಡಿಟೇಲ್ ಆಗಿ ನೋಡ್ಬೋದು ಯೂಟ್ಯೂಬ್ನಲ್ಲಿ. ಪ್ರಾಬ್ಲಮ್ಸ್ ಆಫ್ ವುಮನ್ ಎಂಟರ್ಪ್ರಿನರ್ಸ್ ಕ್ವಶನ್ ಕೇರ್.
ಮಹಿಳಾ ಉದ್ಯಮಶೀಲರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ರೆ, ಸೊ ನೀವು ಬರಿಬೋದು ಫ್ಯಾಮಿಲಿ ರಿಸ್ಟ್ರಿಕ್ಷನ್ ಇರುತ್ತೆ ಅಂತ ಬರಿಬೋದು. ಸೊ ಅವ್ರ ಕೌಟುಂಬಿಕವಾಗಿ ಅಡೆತಡೆಗಳು ಸಾಕಷ್ಟು ಇರ್ತಾವೆ, ಮುಂದೆ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇರೋಂಗಿಲ್ಲ. ಸೊ ಅದನ್ನು ನಾವು ಬರಿಬೋದು ಫ್ಯಾಮಿಲಿ ರಿಸ್ಟ್ರಿಕ್ಷನ್ ಅಥವಾ ಫ್ಯಾಮಿಲಿ ಬೌಂಡಿಂಗ್ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಬೌಂಡಿಂಗ್ ದ ಫಸ್ಟ್ ಡಿಸ್ಅಡ್ವಾಂಟೇಜ್ ಆರ್ ಹರ್ಡಲ್ ಆರ್ ಆಬ್ಸ್ಟ್ಯಾಕಲ್ ಅಂತ ಹೇಳ್ಬೋದು. ಅಥವಾ ಲ್ಯಾಕ್ ಆಫ್ ಫೈನಾನ್ಸ್, ನೆಕ್ಸ್ಟ್ ಒನ್ ಲ್ಯಾಕ್ ಆಫ್ ಫೈನಾನ್ಸ್, ಹಣಕಾಸಿನ ಕೊರತೆಯನ್ನು ಅವ್ರು ಎದುರಿಸ್ಬೋದು. ಯಾಕಂದರೆ ಅವ್ರಿಗೆ ಅವ್ರ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಇರೋದೇ ಇರೋದ್ರಿಂದ, ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ, ಸೊ ಯೂಶ್ವಲಿ ಅವ್ರಿಗೆ ಲೋನ್ ಸಿಗತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಫೈನಾನ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಲ್ಯಾಕ್ ಆಫ್ ಎಜುಕೇಷನ್. ಸೊ ಎಜುಕೇಷನ್ ಅಂದರೆ ಏನ್ರಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಕೊರತೆಯನ್ನು ಎದುರಿಸ್ತಾರೆ. ಯಾಕಂದರೆ ಗರ್ಲ್ ಚೈಲ್ಡ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಉತ್ತೇಜನವನ್ನು ಈಗ ನೀಡ್ತಾ ಇದ್ದಾರೆ, ಬಟ್ ಮುಂಚೆ ಇದ್ದಿದ್ದಿಲ್ಲ. ಹಾಗಾಗಿ ಲ್ಯಾಕ್ ಆಫ್ ಎಜುಕೇಷನ್ ಈಸ್ ಆಲ್ಸೋ ಅ ಪ್ರಾಬ್ಲಮ್ ಆಫ್ ವುಮನ್ ಎಂಟರ್ಪ್ರಿನರ್. ಆಮೇಲೆ ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ, ಎರಡು ರೀತಿಯಾದಂಥ ಜವಾಬ್ದಾರಿಗಳಿರ್ತಾರೆ ಅವ್ರಿಗೆ. ಒಂದು ಫ್ಯಾಮಿಲಿ, ಇನ್ನೊಂದು ಬಿಸ್ನೆಸ್. ಇಟ್ ಈಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಬೋತ್ ಫ್ಯಾಮಿಲಿ ಆ್ಯಸ್ ವೆಲ್ ಆ್ಯಸ್ ಬಿಸ್ನೆಸ್. ದಟ್ ಈಸ್ ಅ ಪ್ರಾಬ್ಲಮ್ ಆಫ್ ವುಮನ್ ಎಂಟರ್ಪ್ರಿನರ್, ಬಟ್ ಸಮ್ ಪೀಪಲ್ ವಿಲ್ ಮ್ಯಾನೇಜ್ ಇಟ್. ಆಮೇಲೆ ಅನ್ಫೇವರೇಬಲ್ ಎನ್ವೈರ್ಮೆಂಟ್, ಕೆಲವು ಸಲ ಪರಿಸರಗಳು ಅವ್ರಿಗೆ ಅವಕಾಶವನ್ನು ಕೊಡೋಂಗಿಲ್ಲ, ಅನ್ಫೇವರೇಬಲ್ ಎನ್ವೈರ್ಮೆಂಟ್ ಆಗುತ್ತೆ. ಅಂದರೆ ಪರಿಸರ ವಿರುದ್ಧವಾಗಿ ಅವ್ರಿಗೆ ಕೆಲಸವನ್ನು ಮಾಡಬೇಕಾಗತ್ತೆ. ಆಮೇಲೆ ದೇ ಆರ್ ಟೇಕಿಂಗ್ ಲೆಸ್ ರಿಸ್ಕ್ ಇನ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಅಥವಾ ಮೆಂಟಲ್ ಸ್ಟ್ರೆಂತ್ ಈಸ್ ಲೆಸ್ ಅಂತ, ಲ್ಯಾಕ್ ಆಫ್ ಮೆಂಟಲ್ ಸ್ಟ್ರೆಂತ್, ಮಾನಸಿಕವಾಗಿ ಅವರು ಹೆಚ್ಚಿನ ಬಲವನ್ನು ಹೊಂದಿರೋದಿಲ್ಲ, ಅಂದರೆ ಅಪಾಯವನ್ನು ಎದುರಿಸುವ ಸಾಮರ್ಥ್ಯವನ್ನು ಅವರು ಕಡಿಮೆ ಹೊಂದಿರ್ತಾರೆ. ಆಮೇಲೆ ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಮಾಹಿತಿಯ ಕೊರತೆಯನ್ನು ಅವರು ಎದುರಿಸ್ತಿರ್ತಾರೆ. ಆಮೇಲೆ ಕಾಂಪಿಟೇಷನ್ ಫ್ರಮ್ ಮಾರ್ಕೆಟ್, ಮಾರುಕಟ್ಟೆಯಿಂದ ಸಾಕಷ್ಟು ಪೈಪೋಟಿ ಇರುತ್ತೆ. ಸೊ ಅದನ್ನು ಕೂಡ ಎದುರಿಸಲು ಅವರು ಸಾಕಷ್ಟು ಪರಿಶ್ರಮವನ್ನು ಪಡಬೇಕಾಗತ್ತೆ. ಮಾರ್ಕೆಟ್ ಕಾಂಪಿಟೇಷನ್ ಈಸ್ ಆಲ್ಸೋ ಅನದರ್ ಹರ್ಡಲ್. ಆಮೇಲೆ ಸೋಷಿಯಲ್ ಆ್ಯಟಿಟ್ಯೂಡ್ ಆರ್ ಡಿಸ್ಟರ್ಬೆನ್ಸ್ ಟುವರ್ಡ್ಸ್ ದ ವುಮನ್ ಎಂಟರ್ಪ್ರಿನರ್, ಸಾಮಾಜಿಕವಾಗಿ ಅವರು ಸಾಕಷ್ಟು ಅಡೆತಡೆಗಳನ್ನು ಎದುರಿಸ್ತಾರೆ. ಆಮೇಲೆ ಹೈ ಕಾಸ್ಟ್ ಆಫ್ ಪ್ರೊಡಕ್ಷನ್, ಹೆಚ್ಚು ಉತ್ಪಾದನಾ ವೆಚ್ಚವನ್ನು ಕೂಡ ಅವ್ರು ಹೊಂದಿರ್ತಾರೆ. ಆಮೇಲೆ ಲೋ ನೀಡ್ ಫಾರ್ ಅಚೀವ್ಮೆಂಟ್, ಏನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರಾಬ್ಲಮ್ಸ್ ಫೇಸ್ ಬೈ ದ ವುಮನ್ ಎಂಟರ್ಪ್ರಿನರ್ ಅಂತ ಹೇಳ್ಬೋದು ನಾವು, ಮಹಿಳಾ ಉದ್ಯಮಶೀಲರು ಎದುರಿಸ್ತಕ್ಕಂಥ ಸಮಸ್ಯೆಗಳು. ಸೊ ಈ ಕ್ವಶನ 2019 ಕೇಳಿದ್ದು. ಸೊ ಐ ಕ್ಯಾನ್ ಎಕ್ಸ್ಪ್ಲೇನ್ ನಾವು. ಸೊ ನೀವು ನೋಟ್ ಮಾಡ್ಕೋಬೋದು, ನೋಟ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದ ಕ್ವಶನ್ ಆಸ್ಕ್ ಫಾರ್ ದ year 2019 RCU Entrepreneurship Development subject. Thanks for watching. Do subscribe and share.